ಆವತಿ ಗ್ರಾಮದಲ್ಲಿನ ತಿಮ್ಮರಾಯ ಸ್ವಾಮಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ತಿಮ್ಮರಾಯ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರದಿಂದ ಸಿಂಗರಿಸಲಾಗಿತ್ತು. ದೇವಾಲಯದ ಪ್ರಧಾನ ಅರ್ಚಕ ಶ್ರೀಧರ್ ಭಟ್ಟಾಚಾರ್ಯ ಮಾತನಾಡಿ, ಕಳೆದ 800 ವರ್ಷಗಳ ಹಿಂದೆ ಋಷಿಮುನಿಗಳು ಇಲ್ಲಿರುವ ಗವಿಯಲ್ಲಿ ತಪಸ್ಸು ಮಾಡಿ ಸಾಲಿಗ್ರಾಮ ಶಿಲೆಯಲ್ಲಿ ಬಾಲಾಜಿಯನ್ನ ಪ್ರತಿಷ್ಠಾಪಿಸಿದ್ರು. ಶ್ರಾವಣ ಶನಿವಾರಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವರು. 100 ವರ್ಷಗಳ ಹಿಂದೆ ತಿರುಪತಿಗೆ ಹೋಗಲು ಆಗದ ಭಕ್ತಾದಿಗಳು ಈ ಬೆಟ್ಟದಲ್ಲಿ ನೆಲೆಸಿರುವ ಸ್ವಾಮಿಯ ದರ್ಶನ ಪಡೆಯುತ್ತಿದ್ದರು. ಆದ್ದರಿಂದ ಸ್ವಾಮಿಗೆ ತಿಮ್ಮರಾಯ ಸ್ವಾಮಿ ಎಂದು ಕರೆಯಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಗೌತಮಗಿರಿ ಕ್ಷೇತ್ರ ಅಂತ ಹೆಸರು. ಸಪ್ತ ಋಷಿಗಳಲ್ಲಿ ಗೌತಮ ಮಹರ್ಷಿಗಳು ತಪಸ್ ಮಾಡಿ ಸ್ವಾಮಿ ಪೂಜೆ ಮಾಡ್ತಾ ಇದ್ದಂತೆ. ಇಲ್ಲಿ ಶ್ರಾವಣ ಶನಿವಾರ ವಿಶೇಷ ದಿನ. ಇದು ಸಾಲಿಗ್ರಾಮ ಶಿಲೆ ಒಂದು 800 ವರ್ಷಗಳಿಂದ ಹಿಂದ್ಗಡೆ ಗವಿ ಇದೆ. ಅಲ್ಲಿ ತಪಸ್ ಮಾಡಿ ಸಪ್ತ ಋಷಿಗಳು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತು ವಿಶೇಷ ಶ್ರಾವಣ ಶನಿವಾರ ಅಂತ ವಿಶೇಷ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿನ ಪೂಜೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಏಕಾದಶಿ ಶ್ರಾವಣ ಶನಿವಾರ 4 ಶನಿವಾರ ಬಂದು ತಿರ್ಗಾ ವೈಕುಂಠ ಏಕಾದಶಿ ಎಲ್ಲ ವಿಶೇಷ ಆಗಿರುತ್ತೆ. ಈಗ ಮಾಘ ಮಾಸದಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ. ಅವಾಗ ಪುಷ್ಪಯಾಗ ರಥೋತ್ಸವ ಎಲ್ಲ ಆಗುತ್ತೆ. ಎಲ್ಲ ಬಂದು ಅಕ್ಕೆ ತಿರ್ಗಿಸ್ಕೊಂಡು ಹೋಗ್ತಾ, ಮೊದಲು ಹಿಂದೆ ತಿರುತಿಗೆ ಹೋಗೋಕೆ ಆಗ್ತಾಯಿರಲಿಲ್ಲ. ಅವಾಗ ಹಿಂದೆ ಬಂದು ಎಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಂತೆ. ಅದಕ್ಕೆ ತಿಮ್ಮರಾಯ ಸ್ವಾಮಿ ಅಂತ ಹೆಸರು ಬಂತು. ಮಾರೇನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಜಗದೀಶ್ ಮಾತನಾಡಿ, ನಮ್ಮ ಕುಲದೇವರಾಗಿರುವ ಕಾರಣ ದೇವಾಲಯಕ್ಕೆ ಆಗಾಗ ಬಂದು ಹೋಗುತ್ತೇವೆ. ಸ್ವಾಮಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ರಕ್ಷಿಸುತ್ತಿದ್ದಾನೆ. ಪ್ರತಿ ಶ್ರಾವಣ ಶನಿವಾರದಲ್ಲೂ ಇಲ್ಲಿಗೆ ಬಂದು ಪೂಜೆ ಮಾಡಿಸುತ್ತೇವೆ ಎಂದರು. ಫಸ್ಟ್ನೇ ವಾರದಲ್ಲಿ ಇಲ್ಲಿ ಅನ್ನದಾನ ನಡೀತಿದೆ. ಮಿನಿಮಮ್ 5,000 ಫಸ್ಟ್ನೇ ವಾರ ಬರುತ್ತೆ. 2ನೇ ವಾರ ಒಂದು ಕಡಿಮೆ ಅಂತಂದ್ರೆ ಒಂದು 7,000. 3ನೇ ವಾರ 4ನೇ ವಾರ ಅಂತಂದರೆ ಒಂದು 15,000 20,000 ಜನ ಬರ್ತಾರೆ. ಅನ್ನದಾನ ವಾರವೂ ಅನ್ನದಾನ ನಡೀತದೆ. ಮತ್ತು ಮಾಮೂಲಿ ಪೂಜೆ ಶನಿವಾರ ಮಾಮೂಲಿ ಪೂಜೆ ನಡೀತದೆ. ಇವರು ಬಿಲ್ಡಿಂಗ್ಗಳೆಲ್ಲ ಬೆಳಗ್ಗೆ ಬರ್ತಾರೆ, 4 ಗಂಟೆಗೆ ಪೂಜೆ ಮಾಡಿ ಹೋಗ್ತಾರೆ. ಕಮಿಟಿ ಕುಲದೇವರು ಮನೆ ದೇವರು ಕಾಲದಿಂದಲೂ ಬರ್ತಾ ಇದ್ದೀವಿ. ನಮಗೂ ಒಳ್ಳೆಯದಾಗಿದೆ, ಅನುಕೂಲನೂ ಆಗಿದೆ. ದೇವ್ರು ನಂಬಿದ್ದೀವಿ. ವರ್ಷವೂ ಶ್ರಾವಣ ಶನಿವಾರದಲ್ಲಿ ಬಂದು 4 ವಾರನೂ ಬಂದು ಪೂಜೆ ಮಾಡ್ತೀವಿ. ಮತ್ತು 3ನೇ ವಾರದಲ್ಲೂ ಪೂಜೆ ಮಾಡ್ತೀವಿ. ವಿಎಸ್ಎಸ್ಎನ್ ಅಧ್ಯಕ್ಷ ಇಲ್ಲಿ ಯಾವ ಮಾರೇನಹಳ್ಳಿ. ಈ ಸಂದರ್ಭದಲ್ಲಿ ದೇವಾಲಯದ ಕಮಿಟಿಯ ಸದಸ್ಯರು, ಸ್ವಯಂ ಸೇವಕರು ಹಾಗೂ ಭಕ್ತಾದಿಗಳು ಇದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸಮೀಪದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಗೆ ಶ್ರಾವಣ ಶನಿವಾರದಂದು ವಿಶೇಷ ಅಲಂಕಾರ ಮಾಡಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಆರ್ಷಾಪಿ ಎಂಎಂ ಟಿವಿ ನ್ಯೂಸ್, ದೇವನಹಳ್ಳಿ.